ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾನು ಆ್ಯಕ್ಚುಲಿ ಬೇಜಾರಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಸಿಲ್ವರ್ ಸ್ಟಾಲಿಯನ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಏನು ಇನ್ಸ್ಟಾಲ್ ಮಾಡಿದೆ ಅದನ್ನ ಇವತ್ತು ಸೆಲ್ ಮಾಡಬೇಕಾಗಿದೆ. ಆ್ಯಂಡ್ ಮೇಯ್ನ್ ರೀಸನ್ ಏನಕ್ಕೆ ಬೇಜಾರು ಅಂದರೆ, ನಿಮಗೆ ನಾನು ಸೌಂಡ್ ರಿವ್ಯೂನ ಕೊಟ್ಟಿಲ್ಲ ಇದುವರೆಗೂ. ಎಕ್ಸಾಸ್ಟ್ ಇನ್ಸ್ಟಾಲ್ ಮಾಡಿದಾಗಲೂ ಹೇಳಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸೌಂಡ್ ಹೆಂಗೆ ಕೇಳಿಸುತ್ತೆ ಅಂತ ರಿವ್ಯೂ ಮಾಡ್ತೀನಿ ಅಂತ. ಅದನ್ನು ರಿವ್ಯೂ ಮಾಡ್ದೇನೆ ಇವಾಗ ಸೆಲ್ ಮಾಡಬೇಕಾಗಿದೆ. ಏನಕ್ಕೆ, ರೀಸನ್ ಏನು ಅಂತ ಎಲ್ಲ ನಿಮಗೆ ಸಿಗುತ್ತೆ ನೋಡೋಕ್ಕೆ. ಸೊ ಇವಾಗ ಫಸ್ಟ್ ನಾನು ನನ್ನ GTನ ಕೋಲ್ಡ್ ಸ್ಟಾರ್ಟ್ ಮಾಡಿ, ಬೈಯರ್ ಬರ್ತಿದ್ದಾರೆ. ಆ್ಯಕ್ಚುಲಿ ನನ್ನ ಡೀಲ್ಗೆ ಫಿಕ್ಸ್ ಆಗಿದೆ ಪ್ರೈಸು. ಸೊ ಬೈಯರ್ ಬರ್ತಿದ್ದಾರೆ ಇವಾಗ ಆನ್ ದಿ ವೇ. ಅದಕ್ಕೋಸ್ಕರ ಇವಾಗ ನಾನು ಅದನ್ನು ಎಕ್ಸಾಸ್ಟ್ ರಿಮೂವ್ ಮಾಡಬೇಕಲ್ಲ ಗಾಡಿಯಿಂದ. ಸೊ ಕೋಲ್ಡ್ ಸ್ಟಾರ್ಟ್ ಮಾಡಿ ಒಂದು ಶಾರ್ಟ್ ಸ್ಪಿನ್ ಹಾಕೊಂಡ್ಬರ್ತೀನಿ. ನಿಮಗೆ ಆ ಶಾರ್ಟ್ ಸ್ಪಿನ್ನಲ್ಲಿರೋ ಫುಲ್ ಸೌಂಡ್, ಪ್ಯೂರ್ ಸೌಂಡ್ ನಿಮ್ಗೆ ಇವಾಗ ಕೇಳಿಸ್ಕೊಳಕ್ಕೆ ಸಿಗುತ್ತೆ. ಸೊ ಬನ್ನಿ ಫಸ್ಟು ಕೋಲ್ಡ್ ಸ್ಟಾರ್ಟ್ ಮಾಡಿ ಒಂದು ಶಾರ್ಟ್ ಸ್ಪಿನ್ಗೆ ಎತ್ಕೋಗೋಣ ಫಸ್ಟು. GTದು ಎಕ್ಸಾಸ್ಟ್ ಮೋಡ್ ಕೇಳ್ಬಿಡೋಣ. ಫುಲ್ ಲಾಸ್ಟಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಐಡಲ್ ಸೌಂಡ್ ಕೇಳೋಣ. ಇದು ಐಡಲ್ ಸೌಂಡು. ಇವಾಗ ರೇವ್ ಮಾಡ್ತೀನಿ. ಆ್ಯಂಡ್ ರೆಡ್ ಲೈನು ಶಾರ್ಟ್ ಸ್ಪಿನ್ ಆದಮೇಲೆ 5 ಮಿನಿಟ್ಸ್ ಕೂಲ್ ಡೌನ್ ಆಗೋಕ್ಕೆ ಅಂತ ಬಿಟ್ಟು ಅದಾದಮೇಲೆ ಎಕ್ಸಾಸ್ಟ್ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಬೈಯರ್ ಆಗಲೇ ಹೊರಟಿದ್ರು ಬೆಂಗಳೂರಿಂದ. ಸೊ ಅದಕ್ಕೆ ಎಕ್ಸಾಸ್ಟ್ನೆಲ್ಲ ರಿಮೂವ್ ಮಾಡಿದೆ ಫಸ್ಟು. ನೋಡಿ ಎಕ್ಸಾಸ್ಟ್ನ ಟಿಪ್ಪಲ್ಲಿ ಫುಲ್ಲು ಗೋಲ್ಡನ್ ಆಗೈತೆ. ಟಿಪ್ ಅಂದರೆ ಎಲ್ಲಿ ಜಾಯಿನ್ ಆಗುತ್ತಲ್ಲ ಹೆಡರ್ ಪೈಪ್ಗೆ, ಅಲ್ಲಿ ನೋಡಿ. ಎರಡು ಎಕ್ಸಾಸ್ಟ್ನು ರಿಮೂವ್ ಮಾಡಾದ್ಮೇಲೆ ಅದನ್ನು ಕ್ಲೀನಾಗಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ತಗೊಂಡೋದ್ವಿ. ತಗೊಂಡೋಗ್ಬೇಕಾದ್ರೆ ನಮ್ಮ ಗಗನವರು ಬಂದಿದ್ರು. ಗಗನವ್ರ ಗಾಡಿಲೇ ಕರ್ಕೊಂಡೋಗಿದ್ದು. ಬೈಯರು ಹೆಂಗೂ ಬೆಂಗಳೂರಿಂದ ಬರ್ತಿದ್ರಲ್ಲ, ಸೊ ಅವ್ರು ಮಂಡ್ಯ ತನಕ ಬಂದರೆ ದೂರ ಆಗುತ್ತೆ ಮತ್ತು ಅವ್ರಿಗೂ ಲೇಟ್ ಆಗುತ್ತೆ ಅಂತ ಚನ್ನಪಟ್ಟಣವರೆಗೂ ಬರೋಕೆ ಹೇಳಿದರು, ಎಂಪೈರ್ ರೆಸ್ಟೋರೆಂಟ್ವರೆಗೂ. ಬಟ್ ನಮಗೆ ಮಳೆ ಬರ್ತಿತ್ತು ಅವಾಗ ಆ ಟೈಮ್ಗೆ. ಅದಕ್ಕೆ ಅವರೇ ಸ್ವಲ್ಪ ಮುಂದೆ ಬಂದು ನಿಯರ್ ಮದ್ದೂರ್ ಹತ್ರ ನಿಂತಿದ್ರು. ನಾವು ಅಲ್ಲೇ ಹೋಗಿ ಕೊಟ್ಬಿಟ್ಟು ಬಂದ್ವಿ ಎಕ್ಸಾಸ್ಟ್ ಕೊಟ್ಮೇಲೆ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಚೆಕ್ ಮಾಡಿಕೊಂಡ್ರು.
ಸ್ಕ್ರ್ಯಾಚಸ್ಸು ಮತ್ತು ಡಿಫೆಕ್ಟ್ ಏನಾದ್ರು ಇದೆಯಾ ಎಕ್ಸಾಸ್ಟಲ್ಲಿ, ಡೆಂಟು ಅದು ಇದು ಎಲ್ಲ ಚೆಕ್ ಮಾಡಿದ್ರು. ಅದಾದಮೇಲೆ ಬಿಲ್ನು ಕೂಡ ವೆರಿಫೈ ಮಾಡಿದ್ರು, ಜೆನ್ಯೂನ್ ಆಗಿದೆಯಾ ಎಲ್ಲ ಇಲ್ವಾ ಅಂತ ಫುಲ್ ಚೆಕ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಹೊರಟಿದ್ದು. ಬೈಯರು ಕೂಡ ಒಬ್ಬರು ಕಂಟೆಂಟ್ ಕ್ರಿಯೇಟರೇ, ಡಾಕ್ಟರ್ ಆನ್ ವೀಲ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿದೆ, ಚೆಕ್ಔಟ್ ಮಾಡಿ ಅವ್ರದ್ದು ಪೇಜ್ನ. ಗೈಸ್ ಎಕ್ಸಾಸ್ಟ್ ಸೇಲ್ ಆಯಿತು, ಸ್ಟಾಕ್ ಎಕ್ಸಾಸ್ಟಲ್ಲಿ ಓಡಿಸ್ತಾ ಇದ್ದೀನಿ ಇವಾಗ ನೋಡಿ. ಸ್ಟಾಕ್ ಎಕ್ಸಾಸ್ಟ್ ಇನ್ಸ್ಟಾಲ್ ಮಾಡಿದ್ದೀನಿ, ಬಟ್ ಏನಂದರೆ ಸ್ಟಾಕ್ ಎಕ್ಸಾಸ್ಟಲ್ಲಿ ಓಡ್ಸೋಕೆ ಆಗ್ತಿಲ್ಲ. ಬಟ್ ಏನಾದರೂ ಒಂದು ಪಡ್ಕೋಬೇಕಾದ್ರೆ ಅದನ್ನು ಕಳ್ಕೊಬೇಕಾಗುತ್ತೆ. ಸೊ ಇನ್ಮೇಲೆ ಯಾವಾಗಲೂ ಸ್ಟಾಕಲ್ಲೇ ಓಡಿಸ್ತೀನಿ ಅಂತಲ್ಲ, ಸಮಥಿಂಗ್ ಬಿಗ್ ಈಸ್ ಕಮ್ಮಿಂಗ್. ಸೊ ವೆಯ್ಟ್ ಫಾರ್ ದ್ಯಾಟ್, ಹೋಪ್ ಫಾರ್ ದ ಬೆಸ್ಟ್. ಆದಷ್ಟು ಬೇಗ ನಿಮಗೆ ಅದರ ಅಪ್ಡೇಟ್ ಸಿಗುತ್ತೆ. ಸೊ ಇಷ್ಟೇ ಗೈಸ್ ಈ ವಿಡಿಯೋಗೆ. ಆ್ಯಕ್ಚುಲಿ ಆ ಎಕ್ಸಾಸ್ಟು ರಂಬಲ್ಲು, ಎಕ್ಸಾಸ್ಟ್ ನೋಟು ಮತ್ತು ಎಕ್ಸಾಸ್ಟ್ ಬೇಸು, ಬೇಸಿಕಲಿ ಫುಲ್ ಎಕ್ಸಾಸ್ಟ್ನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ನೋ ವರೀಸ್, ಆದಷ್ಟು ಬೇಗ ನಿಮಗೆ ಎಕ್ಸಾಸ್ಟ್ ಒಂದು ಅಪ್ಡೇಟ್ ಸಿಗುತ್ತೆ ನಿಮಗೆ ನೋಡೋಕ್ಕೆ ನನ್ನ ಚಾನಲಲ್ಲಿ. ಸೊ ಸ್ಟೇ ಟ್ಯೂನ್, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಲಿ.